ತಮಿಳುನಾಟ ಕಮಲ್ ಹಾಸನ್ ವಿರುದ್ಧ ಸಾಹಿತಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿರುವಂತ ಕಮಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಾಹಿತಿಗಳ ಹೋರಾಟಕ್ಕೆ ಕರ್ನಾಟಕ ವಿದ್ಯಾವರ್ತಿಕ ಸಂಘ ಸಾಥ್ ಕೊಟ್ಟಿದೆ. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಮಲ್ ವಿರುದ್ಧ ಭಾರಿ ಪ್ರತಿಭಟನೆ ಆಗಿದೆ. ಸಾಹಿತಿಗಳ ಹೋರಾಟಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾಥ್ ಕೊಟ್ಟಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದವರ ನೇತೃತ್ವದಲ್ಲಿ ಆಗಿರುವಂತಹ ಪ್ರತಿಭಟನೆ ಇದು. ಸುಮಾರು 50ಕ್ಕೂ ಹೆಚ್ಚು ಸಾಹಿತಿಗಳು ಹಿರಿಯರು ಭಾಗವಹಿಸಿದ್ರು. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಹಿತಿಗಳ ಹೋರಾಟಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾಥ್ ಕೊಟ್ಟಿದೆ. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಮಲ್ ಹಾಸನ್ ಮೂಲ ಕನ್ನಡಿಗರಿವರು. ಹಾಸನದವರಿವರು ಅಯ್ಯಂಗಾರಿ ಮಂದಿ ಉಡಿಯಲ್ಲ. ಹಂಗ ಬಜಿ ಒಳಗೆ ಮೆಣಸಿನಕಾಯಿ ಇಟ್ಟು ನಮ್ಮ ಬಾಯಿ ಉರಿಸೋದು ಈ ಮಂದಿ ಒಂದು ಸ್ವಲ್ಪ ಬಹಳ ರುಚಿ. ಹಂಗೆ 4 ಚಲನಚಿತ್ರಗಳನ್ನು ಮಾಡಿ ಫಿಲ್ಮ್ಫೇರ್ ಅವಾರ್ಡ್ ಪಡ್ಕೊಂಡವ್ರು. ತಬರನ ಕತೆ, ಆಮೇಲೆ ಕುಬಿ ಮತ್ತು ಇಬಾಲ ಇವೆಲ್ಲ ಸಿನಿಮಾಗಳನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಚಾರು ಹಾಸನ್ ಅವರು ಎಲ್ಲೆಲ್ಲಿಗೂ ಓದಿದ್ದು ಗೊತ್ತಾಗ್ತದೆ. ಪಾಟ್ಲಿ ಪುಟ್ಟಪ್ಪನವರು ಮೇಲಿನ ಮೇಲೆ ಈ ಮಾತುಗಳನ್ನು ಬಳಸ್ತಾ ಇದ್ರು. ದುರ್ದೈವದ ಸಂಗತಿ 1975 ಸುಮಾರಿಗೆ ಇದರೊಳಗೆ ಕನ್ನಡದೊಳಗೆ ಸ್ಥಾನ ಕೊಟ್ಟವ್ರು ನಮ್ಮ ಚಲನಚಿತ್ರ ರಂಗದವರು. ತಪ್ಪಿದ ತಾಳ, ಮರಿಯಾಮೈ, ಡಾರ್ಲಿಂಗು. ಎಷ್ಟು ಖೇದ ಅನಿಸ್ತದಂದ್ರೆ ಇಲ್ಲಿಯರ ಒಬ್ಬರು ಹೇಳ್ತಾರ, ನಾನು ಮಹಾರಾಷ್ಟ್ರದ ಹೆಣ್ಮಗಳ ಮದುವೆ ಆಗೀನಿ, ಮಹಾರಾಷ್ಟ್ರದ ಅಳಿಯ, ಆದ್ರೆ ನಾನು ಕನ್ನಡ ಹೆಮ್ಮೆಯ ಪುತ್ರ ಅಂತ ತಿಳ್ಕೊಂಡ. ಹಂಗ ಇವತ್ತೇನೊಂದು ಉತ್ತಡ್ತಂದ್ರೆ ಹಾಗೆ ನೋಡಿದ್ರೆ ಈ ಕಮಲ್ ಹಾಸನ್ ಮೂಲ ಕನ್ನಡಿಗರಿವರು. ಹಾಸನದವರಿವರು ಅಯ್ಯಂಗಾರಿ ಮಂದಿ ಉಡಿಯಲ್ಲ. ಹಂಗ ಬಜಿ ಒಳಗೆ ಮೆಣಸಿನಕಾಯಿ ಇಟ್ಟು ನಮ್ಮ ಬಾಯಿ ಉರಿಸೋದು ಈ ಮಂದಿ ಒಂದು ಸ್ವಲ್ಪ ಬಹಳ ರುಚಿ. ಹಂಗೆ 4 ಚಲನಚಿತ್ರಗಳನ್ನು ಮಾಡಿ ಫಿಲ್ಮ್ಫೇರ್ ಅವಾರ್ಡ್ ಪಡ್ಕೊಂಡವ್ರು. ತಬರನ ಕತೆ, ಆಮೇಲೆ ಕುಬಿ ಮತ್ತು ಇಬಾಲ ಇವೆಲ್ಲ ಸಿನಿಮಾಗಳನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಚಾರು ಹಾಸನ್ ಅವರು ಎಲ್ಲೆಲ್ಲಿಗೂ ಓದಿದ್ದು ಗೊತ್ತಾಗ್ತದೆ. ಪಾಟ್ಲಿ ಪುಟ್ಟಪ್ಪನವರು ಮೇಲಿನ ಮೇಲೆ ಈ ಮಾತುಗಳನ್ನು ಬಳಸ್ತಾ ಇದ್ರು. ದುರ್ದೈವದ ಸಂಗತಿ 1975 ಸುಮಾರಿಗೆ ಇದರೊಳಗೆ ಕನ್ನಡದೊಳಗೆ ಸ್ಥಾನ ಕೊಟ್ಟವ್ರು ನಮ್ಮ ಚಲನಚಿತ್ರ ರಂಗದವರು. ತಪ್ಪಿದ ತಾಳ, ಮರಿಯಾಮೈ, ಡಾರ್ಲಿಂಗು. ಎಷ್ಟು ಖೇದ ಅನಿಸ್ತದಂದ್ರೆ ಇಲ್ಲಿಯರ ಒಬ್ಬರು ಹೇಳ್ತಾರ, ನಾನು ಮಹಾರಾಷ್ಟ್ರದ ಹೆಣ್ಮಗಳ ಮದುವೆ ಆಗೀನಿ, ಮಹಾರಾಷ್ಟ್ರದ ಅಳಿಯ, ಆದ್ರೆ ನಾನು ಕನ್ನಡ ಹೆಮ್ಮೆಯ ಪುತ್ರ ಅಂತ ತಿಳ್ಕೊಂಡ. ಹಂಗೆ